ಪ್ರಕರಣ ಸೆನ್ಸಿಟಿವ್ ಆಗಿದೆ ಅಂತಂದರೆ ಬೇರೆ ಧರ್ಮದ ಇನ್ಸ್ಪೆಕ್ಟರ್ಗಳು ಬೇರೆ ಧರ್ಮದ ಪೊಲೀಸ್ ಅಧಿಕಾರಿಗಳು ಇದ್ರೂ ಕೂಡ ಅವರು ಇದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಯಾವ ರೀತಿ ನಡೆಯಲಿದೆ, ಶವ ಹೊರತೆಗೆಯುವ ಪ್ರಕ್ರಿಯೆ ಅನ್ನೋದು ಈಗ ನಮ್ಮೆಲ್ಲರಿಗೂ ಇರುವಂಥ ಪ್ರಶ್ನೆ. ಮುಂದಿನ ಪ್ರಕ್ರಿಯೆ ಅದೇ ಅಲ್ವಾ, ಶವಗಳನ್ನು ಹೊರತೆಗಿಬೇಕು ಅಂತ. ಸೊ ಹಾಗಾಗಿ ಅದು ಹೇಗೆ ನಡೆಯುತ್ತೆ ಅಂತ ದೂರುದಾರ ತೋರಿಸಿದ 13 ಜಾಗವನ್ನ ಸೀಲ್ ಮಾಡಿಬಿಟ್ಟಿದ್ದಾರೆ SIT. ನೆನ್ನೆನೆ ಸೀಲ್ ಮಾಡಿದ್ದಾರೆ, ಯಾರು ಅಲ್ಲಿಗೆ ಹೋಗಂಗಿಲ್ಲ ಬರಂಗಿಲ್ಲ ಅಂತ ಸೀಲ್ ಮಾಡಿದ್ದಾರೆ. ಇವತ್ತು ಸೀಲ್ ಮಾಡಿರುವಂಥ ಜಾಗದಲ್ಲಿ ಉತ್ಖನನ ಪ್ರಕ್ರಿಯೆ ಆರಂಭ ಆಗತ್ತೆ. ನಿರ್ದಿಷ್ಟ ಸ್ಥಳದ 4 ದಿಕ್ಕಿನಲ್ಲಿ ಕರ್ಟನ್ ಅಳವಡಿಸಿ ಉತ್ಖನನ ಮಾಡ್ತಾರೆ. ಅಂದರೆ ಹೊರಗಿರುವಂಥ ಜನರಿಗೆ ಎಲ್ಲ ಒಮ್ಮೆಲೆ ಬಂದ್ಬಿಡ್ತಾರಲ್ಲ, ಇವತ್ತು ತೆಗಿತಾರಂತೆ, ಬುರುಡೆ ಸಿಕ್ಬಿಟ್ರೆ, ಅಸ್ಥಿಪಂಜರ ಸಿಕ್ಬಿಟ್ರೆ ನೋಡ್ಬಿಡೋಣ ಅಂತ. ಜೊತೆಗೆ ಮಾಧ್ಯಮದವರು ಕೂಡ ಅಲ್ಲೇ ಇದ್ದಾರೆ. ಯಾರಿಗೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಮಾಹಿತಿ ಅನ್ನೋದು ಸಿಗಲೇಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ 4 ದಿಕ್ಕಿನಲ್ಲಿ ಕರ್ಟನ್ ಅಳವಡಿಸ್ತಾರಂತೆ. ಯಾರಿಗೂ ಕಾಣದ ರೀತಿಯಲ್ಲಿ ಕರ್ಟನ್ ಅಳವಡಿಸಿಕೊಂಡೇ ಉತ್ಖನನ ಮಾಡ್ತಾರೆ. ಬಳಿಕ AC ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲಿ ಈ ಉತ್ಖನನ ಕಾರ್ಯ ಪ್ರಾರಂಭ ಮಾಡ್ತಾರೆ. ಇಲ್ಲಿ ACನವರು ಇರಬೇಕು ಅಥವಾ ತಹಶೀಲ್ದಾರರು ಇರಬೇಕು, ಸಂಬಂಧಪಟ್ಟಂತ ಅಧಿಕಾರಿಗಳ ಸಮ್ಮುಖದಲ್ಲೇ ಉತ್ಖನನ ಮಾಡ್ತಾರೆ. ಯಾವುದಾದ್ರೂ ಅಸ್ಥಿಪಂಜರ, ದೇಹದ ಭಾಗ ಒಂದು ವೇಳೆ ಸಿಕ್ತು ಅಂತಂದ್ರೆ ಅದನ್ನ ಇಮಿಡಿಯೇಟ್ ಆಗಿ FSLಗೆ ರವಾನೆ ಮಾಡ್ತಾರೆ. ಯಾವುದೇ ಅವಶೇಷ ಸಿಗದೆ ಇದ್ರೆ ಆ ಜಾಗ ಮಾರ್ಕ್ ಮಾಡ್ತಾರೆ SIT. ಈ ಜಾಗದಲ್ಲಿ ನಮ್ಗೇನು ಸಿಕ್ಕಿಲ್ಲ ಅಂತಲೂ ಕೂಡ ಮಾರ್ಕ್ ಮಾಡ್ತಾರೆ. ಸೊ ಅಲ್ಲಿ ಸಿಕ್ಕಿದ್ರೂ ಒಂಥರದ್ದು ಪ್ರಕ್ರಿಯೆ ಇದೆ, ಸಿಗದೆ ಇದ್ರೂ ಕೂಡ ಒಂಥರದ್ದು ಪ್ರಕ್ರಿಯೆ ಇದೆ. ಸೊ ಯಾವುದೇ ಕಾರಣಕ್ಕೂ ಮಾಹಿತಿಗಳು ಹೊರಗೆ ಹೋಗಬಾರ್ದು ಅಂತ ಡಿಸೈಡ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ಅಲ್ಲಿ ಕರ್ಟನ್ಗಳನ್ನೆಲ್ಲ ಅಳವಡಿಕೆ ಮಾಡಿಕೊಂಡು ತುಂಬ ಗೌಪ್ಯವಾಗಿ, ತುಂಬ ಸೂಕ್ಷ್ಮವಾಗಿ ಈ ಪ್ರಕರಣದ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. SIT ಟೀಮ್ ರಚನೆ ಆಗ್ತಾ ಇದ್ದ ಹಾಗೇನೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗ್ತಾ ಇದ್ದ ಹಾಗೇನೆ ಮೊದಲಿಗೆ ಮಾಡಿದ್ದು ಒಂದು ಮೀಟಿಂಗು. ಏನಂತ ಮೀಟಿಂಗ್ ಮಾಡಿದ್ರು, ಇದರಲ್ಲಿ ಇರುವಂಥ ಯಾವುದೇ ಅಧಿಕಾರಿಗಳು ಯಾವುದೇ ಭಾವನೆಗಳಿಗೆ ಒಳಗಾಗಬಾರ್ದು, ಜೊತೆಗೆ ಮಾಹಿತಿಗಳನ್ನು ಹೊರಗಡೆ ಲೀಕು ಮಾಡಬಾರ್ದು, ಬಹಳ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ಟ್ರಾನ್ಸ್ಪರೆಂಟ್ ಆಗಿ ತನಿಖೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಆ ಆ್ಯಂಗಲಲ್ಲಿಗೆ ಈ ತನಿಖೆಯನ್ನು ಮಾಡಲಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆದಿತ್ಯ, ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಎಲ್ಲರಿಗೂ ಕೂಡ ಪ್ರಶ್ನೆ ಇದೆ, ಏನೇನು ಆಗಬಹುದು ಅಂತ. ಆದಿತ್ಯ, ನೆನ್ನೆ 13 ಸ್ಥಳ ಪಾಯಿಂಟ್ ಮಾಡಿದ್ರು, ಬಟ್ ತೀರಾ ಮಳೆ ಬಂತು ಅಂತ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಸೊ ಇವತ್ತಿನ ವಾತಾವರಣ ಹೆಂಗಿದೆ, ಅಂದರೆ ಇವತ್ತು ವಿಪರೀತವಾಗಿ ಮಳೆ ಆಗುವ ಸಾಧ್ಯತೆ ಏನಾದರೂ ಇದೆಯಾ? ಇವತ್ತು ಈ ಕಾರ್ಯಗಳು ನಡೆಯುತ್ತಾ ಅಥವಾ ಸ್ಟಾಪ್ ಆಗುತ್ತಾ ಅಥವಾ ಮುಂದಕ್ಕೆ ಹೋಗುತ್ತಾ? ಒಂದು ವೇಳೆ ಇವತ್ತೇ ಸ್ಥಳ ಮಹಜರು ಉತ್ಖನನ ಮಾಡೋದಾದರೆ ಎಷ್ಟೊತ್ತಿಗೆ ಮಾಡ್ತಾರೆ? SIT ಟೀಮ್ ಹೆಂಗೆ ರಚನೆ ಆಗಿದೆ, ಎಷ್ಟೊತ್ತಿಗೆ ಸ್ಥಳಕ್ಕೆ ಆಗಮಿಸ್ಬೋದು, ಏನಿದೆ ಡೀಟೇಲ್ಸ್? ನೀತಿ ಹೌದು, ಇವತ್ತು ಕೂಡ ಉತ್ಖನನದ ಪ್ರೊಸೆಸ್ ಆಗುತ್ತೆ. ಅಂದರೆ ಇವತ್ತೇ ಶವಗಳನ್ನು, ಅಸ್ಥಿಪಂಜರಗಳನ್ನು ಹೊರತೆಗೆಯುವಂಥ ಪ್ರೊಸೆಸ್ ಆಗುತ್ತೆ. ಯಾಕಂದರೆ ನಿನ್ನೆಗೆ 15 ಜಾಗಗಳನ್ನು ಮಾರ್ಕ್ ಮಾಡಬೇಕಂತ ಅವ್ರು ಅಂದ್ಕೊಂಡಿದ್ರು. ಆದರೆ ತೀರಾ ಮಳೆಯಿಂದಾಗಿ ಅದು ಸಾಧ್ಯವಾಗಲಿಲ್ಲ ಮತ್ತು ಕತ್ತಲಾಗ್ತಾ ಬಂತು. ಹಾಗಾಗಿ 13 ಜಾಗಗಳನ್ನು ಮಾರ್ಕ್ ಮಾಡಿದರು. ಸೊ ಇವತ್ತು ಉತ್ಖನನ ಮಾಡ್ತಾರೆ. ಈಗ ಮಾರ್ಕ್ ಮಾಡಿರುವಂಥ ಜಾಗಗಳ ಪೈಕಿ ಏನೆಲ್ಲ ಮಾರ್ಕ್ ಮಾಡಿದ್ರು ಅದನ್ನು ಉತ್ಖನನ ಮಾಡ್ತಾರೆ ಅನ್ನುವಂಥದ್ದು. ಈಗ ನಾನು ಅದೇ ಸ್ಪಾಟಲ್ಲಿ ಇದ್ದೀನಿ. ಧರ್ಮಸ್ಥಳ ನೇತ್ರಾವತಿ ಸೇತುವೆ ಏನಿದೆ, ಇಲ್ಲಿಂದ ಅನಾಮಿಕ ಅಂದರೆ ಸಾರ್ವಜನಿಕರಿಗೆ ಕಾಣುವ ರೀತಿಯಲ್ಲಿ ಮಾರ್ಕ್ ಮಾಡ್ತಾ ಹೋಗಿರುವಂಥದ್ದು. ಸೀರಿಯಲ್ ನಂಬರ್ 8 ಇಂದ ಹಿಡಿದು ಸೀರಿಯಲ್ ನಂಬರ್ 12ರವರೆಗೂ ಅಂದರೆ 13 ಜಾಗಗಳನ್ನು ಮಾರ್ಕ್ ಮಾಡಿದರೆ ಈ ಹೆದ್ದಾರಿಯ ಬದಿಯಲ್ಲೇ ಈಗ ಇರುವಂಥ ಜಾಗ ಸೀರಿಯಲ್ ನಂಬರ್ 8 ಆಗಿರ್ಬೋದು, ಸೀರಿಯಲ್ ನಂಬರ್ 9, ಸೀರಿಯಲ್ ನಂಬರ್ 10, ಸೀರಿಯಲ್ ನಂಬರ್ 11, ಸೀರಿಯಲ್ ನಂಬರ್ 12 ಅಂದರೆ 5 ಜಾಗಗಳು ಹೆದ್ದಾರಿಯಲ್ಲಿದೆ ಮತ್ತು ಸರತಿ ಸಾಲಿನಲ್ಲಿ ಇದೆ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಈಗಾಗಲೇ ಮಾರ್ಕ್ ಮಾಡಲಾಗಿದೆ. ಒಂದು ಕಡೆಯಿಂದ ANF ಬಿಗಿ ಭದ್ರತೆ ಕೂಡ ಇದೆ. ನಿನ್ನೆ ಯಾವಾಗ ಮಾರ್ಕಿಂಗ್ ಆಯಿತೋ, ಮಾರ್ಕಿಂಗ್ ಆದ ಬೆನ್ನಲ್ಲೇ ANF ಶಸ್ತ್ರಸಜ್ಜಿತ ANF ಅವರು ಇದಕ್ಕೆ ಸೆಕ್ಯೂರಿಟಿಯನ್ನು ಕೊಡ್ತಾರೆ. ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ಇತ್ತು, ಆ್ಯಂಟಿ ನಕ್ಸಲ್ ಫೋರ್ಸ್ನ ಸಿಬ್ಬಂದಿಗಳೇ ಇದಕ್ಕೆ ಶಸ್ತ್ರಸಜ್ಜಿತವಾಗಿ ಕೈಯಲ್ಲಿ AK-47 ಗನ್ನನ್ನು ಹಿಡ್ಕೊಂಡು ಅವರು ಭದ್ರತೆಯನ್ನು ರಾತ್ರಿ ಇಡೀ ಕೊಟ್ಟಿದ್ದರು. ನಿನ್ನೆ ರಾತ್ರಿಯಿಂದಲೂ ಕೂಡ ಈ ಥರ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿತ್ತು. ಎಲ್ಲ ಸ್ಪಾಟ್ಗಳಿಗೂ ಕೂಡ ಪ್ರತಿ ಸೀರಿಯಲ್ ನಂಬರ್ ಇರುವಂಥ ಸ್ಪಾಟ್ಗಳಿಗೆ ಇದೇ ಥರ ಮತ್ತು ಕಾಡಿನ ಎಂಟ್ರಿ ಮತ್ತು ಎಕ್ಸಿಟ್ಗೆ ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಯಾರೂ ಹೋಗಬಾರ್ದು, ಆ ರೀತಿ ಭದ್ರತೆಯನ್ನು ನೀಡಲಾಗಿದೆ. ಸೊ ಈಗ ನೀವು ಕೂಡ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಸೀರಿಯಲ್ ನಂಬರ್ 9 ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಇದು 9ನೇ ಶವ ಹೂತಿಟ್ಟಿರುವಂಥ ಜಾಗ. ಇದೇ ಮಾದರಿಯಲ್ಲಿ ಇದೇ ರಹದಾರಿಯ ಪಕ್ಕದಲ್ಲೇ
ಇರುವಂಥದ್ದು ಸಾಕಷ್ಟು ಜಾಗಗಳು. ಸೊ ಇವತ್ತಿನ ಉತ್ಖನನದ ಪ್ರೊಸೆಸ್ ಈಗಾಗಲೇ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಮಾಹಿತಿಯನ್ನು ನೀಡಲಾಗಿದೆ. ಸುಮಾರು 12 ಜನ ಸಿಬ್ಬಂದಿಗಳನ್ನು ಕೂಡ ಈಗ ನಿಯೋಜನೆ ಮಾಡಿದ್ದಾರೆ, ಅಂದರೆ ಅಗಿಯುವಂಥ ಪ್ರೊಸೆಸ್ಗೆ ಸಂಬಂಧಪಟ್ಟ ಹಾಗೆ. ಆದರೆ ಅಗಿಯುವಂಥ ಪ್ರೊಸೆಸ್ ಆಗಬೇಕು ಅಂತ ಹೇಳಿದಂಥ ಸಂದರ್ಭ SIT ಅಂದರೆ ಮ್ಯಾಜಿಸ್ಟ್ರೇಟ್ AC ಇರಲೇಬೇಕಾಗುತ್ತೆ. ಸೊ AC ಅವರ ನೇತೃತ್ವದಲ್ಲೇ ಅಗಿಯುವಂಥ ಉತ್ಖನನದ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಸಮಾಧಿಯನ್ನು ಹೊರತೆಗೆಯುವಂಥ ಪ್ರೊಸೆಸ್. ಸೊ ಅಷ್ಟೆಲ್ಲ ಏನು AC ಇದ್ದಾರೆ, ಇವರ ಉಪಸ್ಥಿತಿ ಬೇಕಾಗುತ್ತೆ. ಸೊ ಅವರ ಬರುವಿಕೆಗಾಗಿ ಈಗ ಕಾಯ್ತಾ ಇರುವಂಥದ್ದು. ಅನಾಮಿಕ ವ್ಯಕ್ತಿ ಕೂಡ ಇನ್ನೂ ಬಂದಿಲ್ಲ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಉತ್ಖನನದ ಪ್ರೊಸೆಸ್ ಕೂಡ ನಡೆಯುತ್ತೆ. ಮತ್ತು ಇವತ್ತು ಸ್ಥಳ ಮಹಜರು ಅಂದರೆ ಆತ ಬೇರೆ ಬೇರೆ ಜಾಗಗಳನ್ನು ಏನು ಹೂತಿದಾನೋ ಆ ಜಾಗವನ್ನು ತೋರಿಸುವಂಥ ಪ್ರಕ್ರಿಯೆಗಳು ಕೂಡ ಇವತ್ತು ಇದರ ಜೊತೆಗೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದರೆ ಉತ್ಖನನ ಆಗುವಂಥ ಸಂದರ್ಭದಲ್ಲಿ ಆತ ಆ ಜಾಗದಲ್ಲಿ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಯಾಕಂದರೆ ಆತನ ಸಮಕ್ಷಮದಲ್ಲೇ ನಿನ್ನೆ ಮಾರ್ಕಿಂಗ್ ಆಗಿದೆ, ಸೀನ್ ಆಫ್ ಕ್ರೈಮ್ ಮಾಡಲಾಗಿದೆ, ಅದಕ್ಕೆ ಭದ್ರತೆಯನ್ನು ಒದಗಿಸಲಾಗಿದೆ. ಅದು ಕೂಡ ಪೊಲೀಸ್ ಸಿಬ್ಬಂದಿ ಅಲ್ಲ, ANF ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜನೆ ಮಾಡಿರುವಂಥದ್ದು. ಹಾಗಾಗಿ ಒಂದು ಮಾದರಿಯಲ್ಲಿ ಕಮಾಂಡೋ ಮಾದರಿಯ ಒಂದು ಭದ್ರತೆಯನ್ನು ಇಲ್ಲಿಗೆ ಒದಗಿಸಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ರಾತ್ರಿ ಇಡೀ ಆ ಭದ್ರತೆಯ ಬಳಿಕ ಇವತ್ತಿನ ಆತನ ಉಪಸ್ಥಿತಿ ಬೇಡ ಅನ್ನುವಂಥದ್ದು. ಆತ ಬೇರೆ ಬೇರೆ ಜಾಗಗಳಲ್ಲಿ ಮಹಜರು ಮಾಡುವಂಥ ಪ್ರಕ್ರಿಯೆಗಳು ಅಥವಾ ಇತರೆ ಜಾಗಗಳನ್ನು ತೋರಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಅಧಿಕಾರಿಗಳು ನಿನ್ನೆ 15 ಪಾಯಿಂಟ್ಗಳನ್ನು ಗಮನಿಸಿ 15 ಜಾಗಗಳನ್ನು ಮಾರ್ಕ್ ಮಾಡಿ ಅಲ್ಲಿಗೆ ಎಂಡ್ ಮಾಡಿ ಉತ್ಖನನ ಮಾಡಿ ಮುಂದಕ್ಕೆ ಏನಾದರೂ ಸೂಕ್ತ ದಾಖಲೆಗಳು ಸಿಕ್ಕಿದ್ರೆ ಅದನ್ನು ಮುಂದುವರಿಸುವ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಇವತ್ತು 2 ಜಾಗಗಳನ್ನು ಮಾರ್ಕ್ ಮಾಡೋದಕ್ಕೂ ಕೂಡ ಬಾಕಿ ಇರುವಂಥದ್ದು. ಸೊ ಈಗ ನಾವು ಏನು ನೋಡ್ತಾ ಇದ್ದೀವೋ ಇದು 10ನೇ ಜಾಗ ಇದು ನಾವು ನೋಡ್ತಾ ಇರುವಂಥ ಜಾಗ 10ನೇ ಮಾರ್ಕಿಂಗ್ ಮಾಡಿರುವಂಥ ಜಾಗ. ಸೊ ಇದು ಎಲ್ಲವೂ ಕೂಡ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲೇ ಇದೆ. ನಿನ್ನೆ 9 ಗಂಟೆಗೆ ನಾವು ಇದೇ ಸ್ಪಾಟ್ನಲ್ಲಿ ನಿಂತ್ಕೊಂಡು ಈ ಜಾಗದಲ್ಲಿ ಎಲ್ಲಾದರೂ ಆತ ಹೂತಿರ್ಬೋದು ಅನ್ನುವಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ವಿ. ಅದಕ್ಕೆ ಪೂರಕವಾಗಿ ಒಂದು ಅಚ್ಚರಿಯ ಬೆಳವಣಿಗೆ ಇದು. ಯಾಕಂದರೆ ಏನು ನಾವು ಕಾಡುಗಳು ಇದಾಗಿರಬಹುದು ಅನ್ನುವಂಥ ರೀತಿ ಅನುಮಾನವನ್ನು ವ್ಯಕ್ತಪಡಿಸಿದ್ವಿ. ಅಂದರೆ ಅದಕ್ಕೊಂದು ಕಾರಣ ಕೂಡ ಇತ್ತು. ಜುಲೈ 16ನೇ ತಾರೀಕು ಇದೇ ಜಾಗದಲ್ಲಿ ಆತ ಬಂದು ಪೊಲೀಸ್ ಅಧಿಕಾರಿಗಳಿಗೋಸ್ಕರ ಕಾಯ್ತಾ ಇದ್ದ. ಹಾಗಾಗಿ ಒಂದರ ಪಕ್ಕ ಒಂದು ನೀತಿ ನೀವು ಗಮನಿಸಬಹುದು. ರ್ಯಾಂಡಮ್ ಆಗಿ ಲೈನಲ್ಲೇ ಇದೆ. ಈಗ ನೋಡ್ತಾ ಇರುವಂಥದ್ದು 11ನೇ ಜಾಗ. ಇದು 11ನೇ ಜಾಗದಲ್ಲಿ ಕ್ರೈಮ್ ಆಫ್ ಸೀನ್ ಹಾಕಿದ್ದಾರೆ. ಮತ್ತು ಆ ವ್ಯಕ್ತಿ ನಿನ್ನೆ ಏನು ಗುರುತು ಮಾಡ್ತಾ ಇದ್ನೋ ಅದು ಕೂಡ ಬಹಳ ರೋಚಕವಾಗಿತ್ತು. ಆತ ಕೆಳಗಡೆ ಕೂತ್ಕೊಂಡು ಆ ಜಾಗವನ್ನು ಪರಿಶೀಲನೆ ಮಾಡಿ ಇದೇ ಜಾಗದಲ್ಲಿ ನಾನು ಹೂತಿದ್ದೀನಿ ಅನ್ನುವಂಥ ಬಹಳ ಕಾನ್ಫಿಡೆನ್ಸಲ್ಲಿ ಆತ ಹೇಳ್ತಾ ಇದ್ದ. ಆತನ ಗುರುತು ಏನು ಅಂದರೆ ಇಷ್ಟು ದೊಡ್ಡ ದಟ್ಟ ಕಾನನದಲ್ಲಿ ಅದು 10-20 ವರ್ಷಗಳ ಹಿಂದೆ ಹೂತಂಥ ಶವಗಳನ್ನು ಎಕ್ಸಾಕ್ಟಾಗಿ ಇದೇ ಜಾಗದಲ್ಲಿ ನಾನು ಹೂತಿದ್ದೀನಿ ಅನ್ನುವಂಥದ್ದನ್ನು ಆತ ಹೇಗೆ ಹೇಳ್ತಾ ಇದ್ದಾನೆ, ಇದೇ ಈಗ ಎಲ್ಲರ ಒಂದು ಅಚ್ಚರಿ ಕಾರಣವಾಗಿರುವಂಥದ್ದು. ಅಂತಹ ಮೆಮೊರಿ ಪವರ್ ಯಾವ ಥರ ಒಬ್ಬ ವ್ಯಕ್ತಿಗೆ ಇರುತ್ತೆ ಅನ್ನುವಂಥದ್ದು. ಬಟ್ ಆತ ಬಹಳ ಕಾನ್ಫಿಡೆಂಟ್ ಆಗಿ ಅಂದರೆ ಈ ಪ್ರಕ್ರಿಯೆಯನ್ನು ನಾವು ಗಮನಿಸ್ಬೋದು. ಇಲ್ಲೇ ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಈ 5 ಜಾಗಗಳನ್ನು ಗುರುತಿಸುವಂಥದ್ದು, 4 ಜಾಗಗಳನ್ನು ಗುರುತಿಸುವ ಪ್ರಕ್ರಿಯೆ ಸರಿಸುಮಾರು 20 ನಿಮಿಷನೂ ಇಲ್ಲ, ಒಂದು 15 ನಿಮಿಷದೊಳಗೆ ಇದೆಲ್ಲ ಮಾರ್ಕಿಂಗ್ ಪ್ರೊಸೆಸ್ ಆಗಿ ಆತ ಇನ್ನೊಂದು ಜಾಗ 13ನೇ ಜಾಗ ತೋರಿಸೋದಕ್ಕೆ ನೇತ್ರಾವತಿ ಸ್ನಾನಘಟ್ಟದ ಹತ್ರ ಹೋಗಿದ್ದ. ನಿಜಕ್ಕೂ ಅಧಿಕಾರಿಗಳೇ ಒಂದು ರೀತಿ ಶಾಕ್ ಆಗಿದ್ರು. ಹಾಗಾದರೆ ಈತ ಗುರುತು ಇಟ್ಕೊಳ್ಳೋದಕ್ಕೆ ಆತ ಮಾಡಿರುವಂಥ ಪ್ರಕ್ರಿಯೆಗಳು ಏನು ಅನ್ನುವಂಥ ರೀತಿಯ ಅನುಮಾನ. ಬಟ್ ಒಂದು ಪೆಕ್ಯುಲಾರಿಟಿ ಇಲ್ಲಿ ಇದೆ, ಒಂದು ಪ್ಯಾಟರ್ನ್ ಇದೆ. ಏನಂದರೆ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಮರ ಇದೆ. ಆತ ಏನು ಜಾಗಗಳನ್ನು ಹೂತು ಹಾಕ್ತಾ ಇದ್ದಾನೋ ಅದರ ಮುಂಭಾಗದಲ್ಲಿ ಮರ ಇರುವಂಥದ್ದನ್ನು ಗಮನಿಸ್ಬೋದು. ಪ್ರತಿಯೊಂದು ಜಾಗದಲ್ಲೂ ಕೂಡ ಇದು ಇದೆ. ಅಂದರೆ ಮರದ ಕೆಳಭಾಗದಲ್ಲಿ ಒಂದು ದಟ್ಟವಾದ ಒಂದು ಬೃಹದಾಕಾರದ ಮರ ಏನಿದೆ ಆ ಮರದ ಕೆಳಭಾಗದಲ್ಲೇ ಆತ ಹೂತು ಹಾಕಿರುವಂಥ ಸಾಧ್ಯತೆಗಳು ಕೂಡ ಇದೆ. ಆ ರೀತಿಯ ಒಂದು ಪ್ಯಾಟರ್ನ್ ಅನ್ನು ನಾವು ಪ್ರತಿ ಕಡೆಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಕಾಡಿನಲ್ಲೂ ಕೂಡ ಆತ ಇದೇ ರೀತಿ ಮಾಡಿರುವಂಥ ಸಾಧ್ಯತೆ ಇದೆ. ಅಂದರೆ ಮರದ ಕೆಳಭಾಗದಲ್ಲಿ ಅದರ ಅಡಿಭಾಗದಲ್ಲೇ ಅದರ ಸುತ್ತಮುತ್ತಲಿನ ಒಂದು ವ್ಯಾಪ್ತಿ ಏನಿದೆ, ಅದರ ರೆಂಬೆ ಕೊಂಬೆಗಳು ಎಲ್ಲಿವರೆಗೂ ಕೂಡ ಹಬ್ಬಿಕೊಂಡಿದೆಯೋ ಅದರ ಒಂದು ಆ ವ್ಯಾಪ್ತಿಯಲ್ಲಿ ಆತ ಹೂತಿರುವಂಥ ಸ್ಪಷ್ಟ ನಿದರ್ಶನಗಳು ಇಲ್ಲಿ ಅನೇಕ ಕ್ರೈಮ್ ಸೀನ್ಗಳಲ್ಲಿ ನಮಗೂ ಕೂಡ ಕಾಣ ಸಿಕ್ಕಿರುವಂಥದ್ದು. ಒಂದು 12 ಜಾಗಗಳನ್ನು ಆತ ಮಾರ್ಕ್ ಮಾಡಿದ್ದಾನೆ. ಇಲ್ಲೊಂದು ಕ್ರೈಮ್ ಸೀನ್ ಇದೆ, 12ನೇ ಜಾಗ ಇದು. ಇಲ್ಲಿ ಕಾಡಿನ ಕೆಳಗಡೆ ಇರುವಂಥ 12ನೇ ಜಾಗ. ಸೊ ಅಲ್ಲಿ ಮೇಲ್ಭಾಗದಲ್ಲೂ ಕೂಡ ನೀವು ಗಮನಿಸ್ಬೋದು ಬಹಳ ಒಂದು ಬೃಹದಾಕಾರದ ಮರ ಇದೆ. ಯಾಕಂದರೆ ಈ ಥರ ರ್ಯಾಂಡಮ್ ಪ್ಲೇಸ್ಗಳಲ್ಲಿ ಆ ಥರ ಅಷ್ಟು ಸ್ಪಷ್ಟವಾಗಿ ನಿಖರತೆಯಿಂದ ಅದನ್ನು ತೋರಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಒಂದು ಗುರುತು ಏನಾದರೂ ಬೇಕಾಗಿರುತ್ತೆ. ಮೊದಲಿಗೆ ಆತ ಮೇಲ್ಭಾಗ ಮರ ನೋಡ್ತಾ ಇದ್ದ, ಮರ ನೋಡ್ಕೊಂಡು ಬಂದು ಕೆಳಗಡೆ ಕೂತ್ಕೊಳ್ತಾ ಇದ್ದ, ಕೆಳಗಡೆ ಕೂತು ಅಲ್ಲೇ ಒಂದು ಪರಿಶೀಲನೆಯನ್ನು ಆತ ಮಾಡ್ತಾ ಇದ್ದ. ಇದು ನಮ್ಗೆ ಸ್ಪಷ್ಟವಾಗಿ ನಿನ್ನೆ ಕಾಣ ಸಿಕ್ಕಿರುವಂಥದ್ದು. ಸೊ ಅಲ್ಲೇ ಪರಿಶೀಲನೆಯನ್ನು ಮಾಡಿ ಎಕ್ಸಾಕ್ಟಾಗಿ ಇದೇ ಜಾಗ ಅನ್ನುವಂಥ ರೀತಿಯಲ್ಲೂ ಕೂಡ ಆತ ಹೇಳ್ತಾ ಇದ್ದಿದ್ದನ್ನು ನಾವು ಕೂಡ ಗಮನಿಸಿದ್ದೀವಿ. ಅಂದರೆ ಗುರುತು ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಇತ್ತು. ಆತ ಏನೋ ಒಂದು ಮಾರ್ಕ್ ಮಾಡಿದ್ದ. ಆ ಶವಗಳನ್ನು ಹೂತು ಹಾಕುವಂಥ ಸಂದರ್ಭದಲ್ಲೇ ಈ ಜಾಗದಲ್ಲಿ ನಾನು ಹಾಕ್ತಾ ಇದ್ದೀನಿ,
ಮುಂದೊಂದು ದಿನ ಯಾವುದಕ್ಕಾದರೂ ಇದು ಬೇಕಾಗುತ್ತೆ ನನಗೆ ನೆನಪಿಗೆ ಅನ್ನುವಂಥ ರೀತಿಯಲ್ಲಿ ಏನೋ ಒಂದು ಮಾರ್ಕಿಂಗನ್ನು ಆತ ಮಾಡಿದ್ದ. ಅದು ಬಹುಭಾಗದಲ್ಲಿ ಬಹುತೇಕವಾಗಿ ಮರ ಅನ್ನುವಂಥದ್ದೇ ಕಾಣಸಿಗ್ತಾ ಇದೆ. ಮರದ ಕೆಳಭಾಗ ಅದರ ರೆಂಬೆ ಕೊಂಬೆ ಎಷ್ಟರ ಮಟ್ಟಿಗೆ ಒಂದು ವ್ಯಾಪ್ತಿಯನ್ನು ಹೊಂದಿದೆಯೋ ಆ ವ್ಯಾಪ್ತಿಯ ಒಳಗಡೆ ಆ ರೆಂಬೆ ಕೊಂಬೆಯ ಕೆಳಗಡೆ ಆತ ಅದನ್ನು ಮಾಡಿಕೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನೇನು AC ಅವರು ಕೂಡ ಕೆಲವೇ ಕ್ಷಣದಲ್ಲಿ ಇಲ್ಲಿಗೆ ಬರುವಂಥ ಸಾಧ್ಯತೆ ಇದೆ. ಅವ್ರು ಬಂದ ಕೂಡಲೇ SIT ಟೀಮ್ನ ಅಧಿಕಾರಿಗಳು ಕೂಡ ಬರ್ತಾರೆ. ಅನಾಮಿಕಾ ಕೂಡ SITಯ ಭದ್ರತೆಯಲ್ಲಿಯೇ ಬರ್ತಾನೆ, ಎಸ್ಕಾರ್ಟ್ನಲ್ಲಿಯೇ ಬರ್ತಾನೆ. ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಆ ಅನಾಮಿಕನ ಜೊತೆಗೇ ಇದ್ದಾರೆ. ಅಂದರೆ ಯಾವ ವಾಹನದಲ್ಲಿ ಅವನನ್ನು ಕರೆತರಲಾಗುತ್ತೋ ಆತ ಎಲ್ಲೆಲ್ಲ ಕಾರ್ಯಾಚರಣೆಯ ಸಂದರ್ಭ ಹೋಗ್ತಾನೋ ಜೊತೆಗೆ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಆತನ ಜೊತೆಗೇ ಇದ್ದರು. ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಅವರು ಹೋಗ್ತಾ ಇರಲಿಲ್ಲ. ಯಾಕಂದರೆ ಒಂದು ದೊಡ್ಡ ಜವಾಬ್ದಾರಿ. ಇಡೀ ಜಗತ್ತೇ ಇವತ್ತು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದ ಮೇಲೆ ತಮ್ಮ ಚಿತ್ತವನ್ನು ದೃಷ್ಟಿಯನ್ನು ಇಟ್ಟಿರುವಂಥದ್ದು. ಹಾಗಾಗಿ ಇಲ್ಲೆಲ್ಲೂ ಕೂಡ ಲೋಪದೋಷಗಳು ಆಗಬಾರ್ದು. ಅಧಿಕಾರಿಗಳು ಎಡವಿದ್ರು, ಕರ್ಕೊಂಡು ಹೋಗೋದ್ರಿಂದ ಹಿಡಿದು ವಾಪಸ್ ವಾಹನದಲ್ಲಿ ಕೂರಿಸುವವರೆಗೂ ಕೂಡ ಎಲ್ಲೂ ಅಧಿಕಾರಿಗಳ ಲೋಪದೋಷ ಆಯಿತು ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು, ಪ್ರೋಟೋಕಾಲ್ ಮಿಸ್ ಆಯಿತು ಅನ್ನುವಂಥ ರೀತಿಯ ಯಾವುದೇ ಮಾತುಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಿಗಿ ಭದ್ರತೆಯನ್ನು ಆತನಿಗೆ ನಿಯೋಜನೆ ಮಾಡಲಾಗಿದೆ. ಸೊ ಆತನ ಜೊತೆಗೆ ಒಂದು ಕಮಾಂಡೋಗಳು ಕೂಡ ಇದ್ದಾರೆ ಆತನಿಗೆ ಭದ್ರತೆಯನ್ನು ನೀಡೋದಕ್ಕೆ. ಇನ್ನೇನು ಅನಾಮಿಕಾ SIT ಅಧಿಕಾರಿಗಳು ಇಲ್ಲಿಗೆ ಬಂದ ಕೂಡಲೇ, ಪುತ್ತೂರಿನ AC ಅವರು ಬಂದ ಕೂಡಲೇ ಕೆಲವೇ ಕ್ಷಣಗಳಲ್ಲಿ ಉತ್ಖನನದ ಪ್ರೊಸೆಸ್ ಆರಂಭವಾಗುತ್ತೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಒಂದು ಸೂಚನೆಯನ್ನು ಕೂಡ SIT ಅಧಿಕಾರಿಗಳು ನೀಡಿದ್ದಾರೆ. ಸಮಾಧಿಯನ್ನು ಅಗಿಯುವಂಥ ತಂಡ, ನುರಿತರು ಯಾರಿದ್ದಾರೋ ಸಿಬ್ಬಂದಿಗಳು ಅವ್ರನ್ನ ರೆಡಿ ಮಾಡಿ ಇಟ್ಕೊಳ್ಳಿ, ಕಾರ್ಮಿಕರನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅನ್ನೋಂಥ ರೀತಿಯಲ್ಲಿ ಅವರು ಕೂಡ ಈಗಾಗಲೇ ಧರ್ಮಸ್ಥಳ ಪೊಲೀಸ್ ಠಾಣೆಯತ್ತ ಬಂದಿದ್ದಾರೆ, ಅಲ್ಲಿ ಸ್ಟೇಷನ್ಡ್ ಆಗಿದ್ದಾರೆ. ಇನ್ನೆಲ್ಲ ಮ್ಯಾಜಿಸ್ಟ್ರೇಟ್ ಬಂದ ಕೂಡಲೇ, AC ಅವರು ಬಂದ ಕೂಡಲೇ ಈಗ ಈ ಉತ್ಖನನದ ಪ್ರೊಸೆಸ್ ಕೂಡ ಕೆಲವೇ ಕ್ಷಣದಲ್ಲಿ ಆರಂಭವಾಗುತ್ತೆ. ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.